ಹಾಯ್ ಹಲೋ ನಮಸ್ತೆ. ಇವಳು ನನ್ನ ಫ್ರೆಂಡ್ ಮಗಳು ಅದಿತಿ ಅಂತ. ಇಂಥ ಮಕ್ಕಳನ್ನೆಲ್ಲ ಬಿಟ್ಟು ಭಗವಂತ ಅವ್ರ ಅಮ್ಮನ ಹೆಂಗಪ್ಪ ಕರೆಸ್ಕೊಂಡ ಅಂತ ನನಗೆ ಇವಾಗ ಕೂಡ ನಂಬೋಕ್ಕಾಗ್ತಾಯಿಲ್ಲ. ಎಲ್ಲ ಕೊಡೋ ದೇವರು ಕೊನೆಗೆ ಅವಕಾಶನೇ ಕೊಡೋಲ್ಲ. ನನ್ನ ಫ್ರೆಂಡ್ ಇನ್ನೊಂದು ಮಗುಗೆ ಜನ್ಮ ಕೊಟ್ಬಿಟ್ಟು ಹೊರಟೋಗ್ಬಿಟ್ಲು. ಅದರಿಂದ ಆಚೆ ಬರೋಕ್ಕೆ ಆಗ್ತಾಯಿಲ್ಲ ನನಗೆ. ಅವತ್ತಿಂದ ಲಾಕ್ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋದ್ವಿ. ಹೋಗ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಗಿಡಗಳು ಕಾಣ್ತಾಯಿದ್ರು. ನನಗಂತೂ ತುಂಬ ಇಷ್ಟ ಗಿಡಗಳಂದರೆ. ಅದನ್ನು ವಿಡಿಯೋ ಮಾಡಿಕೊಂಡು ನಾವು ಮುಂದೆ ಬಂದ್ವಿ. ಜಾತ್ರೆ ತುಂಬ ರಶ್ ಇತ್ತು, ಹಂಗಾಗಿ ಸೂರಲ್ಲೇ ಎಲ್ಲ ಕೊಡ್ತಾಯಿದ್ರು. ಅದನ್ನು ಕೂಡ ತೊಗೊಂಡು ನಾವು ಕೂಡ ಎಲ್ಲ ಬಸವಣ್ಣಂಗೆ ಹಾಕ್ಬಿಟ್ಟು ಮುಂದೆ ಬಂದ್ವಿ. ಮುಂದೆ ಬಂದು ನೋಡಿದ್ರೆ ಎಲ್ಲ ಕಡೆ ಪ್ರಸಾದ ಮಾಡ್ತಾಯಿದ್ರು. ಇದು ಏನಕ್ಕೆ ಅಂತ ಕೇಳಿದಾಗ ಹರಕೆ ಮಾಡ್ಕೋತಾರಂತೆ. ಈ ಥರ ಹಣ್ಣುಗಳ್ನೆಲ್ಲ ತೊಗೊಂಬಂದು ಇಲ್ಲೇ ಪ್ರಸಾದ ರೆಡಿ ಮಾಡಿಕೊಂಡು ಬಸವಂಗೆ ಎಡೆ ಕೊಟ್ಟು ಮತ್ತು ಮಿಕ್ಕಿದ ಪ್ರಸಾದ ಎಲ್ರಿಗೂ ಹಂಚ್ತಾರೆ. ಮತ್ತು ನಾವು ಕೂಡ ಪೂಜೆ ಎಲ್ಲ ಮಾಡಿಸ್ಕೊಂಡು ಮುಂದೆ ಹೋದ್ವು. ಎಲ್ಲರೂ ಪ್ರಸಾದ ಎಲ್ಲ ಅಂತೂ ತಿನ್ನೋವಷ್ಟು ಪ್ರಸಾದ ಹಂಚ್ತಾಯಿದ್ರು. ಮತ್ತು ಈ ಥರ ಎಲ್ಲ ಪ್ರಸಾದ ರೆಡಿ ಮಾಡಿಕೊಂಡು ಪೂಜೆ ಮಾಡಿ ಬಸವಣ್ಣಂಗೆ ಎಡೆ ಕೊಟ್ಟು ಆಮೇಲೆ ಎಲ್ರಿಗೂ ಹಂಚ್ತಾರೆ. ಮತ್ತು ನಾವು ಕೂಡ ದೇವ್ರ ದರ್ಶನ ಪಡೆಯೋಣ ಅಂತ ಹೋದ್ವಿ. ತುಂಬ ರಶ್ ಇದ್ರಿಂದ ದೂರದಿಂದನೇ ನಮಸ್ಕಾರ ಹಾಕ್ಕೊಂಡು ಬಸವಣ್ಣಂಗೂ ಕೂಡ ಅಲ್ಲಿಂದನೇ ನಮಸ್ಕಾರ ಹಾಕ್ಕೊಂಡು ನಾವು ಹೊರಟಿದ್ದು ಜಾತ್ರೆ ಒಳಗಡೆ. ಜಾತ್ರೆಯಲ್ಲೂ ಕೂಡ ರಶ್ ಇತ್ತು, ಹಂಗೆ ಹೋದ್ವಿ. ಜಾತ್ರೆಯಲ್ಲಿ ಎಲ್ಲ ಕಡೆ ಪ್ರಸಾದ ಕೊಡ್ತಾಯಿದ್ರು. ನಾವು ಸ್ವಲ್ಪ ಪ್ರಸಾದ ಎಲ್ಲ ಇಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರಸಾದ ತಿಂದ್ಕೊಂಡು ಬಂದ್ವಿ. ಎಲ್ಲ ಥರ ಪ್ರಸಾದ ಇತ್ತು, ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಬಂದಿದ್ದು ದೇವಸ್ಥಾನದ ಹತ್ರ ಹೋಗೋಣ ಅಂತ. ದೇವಸ್ಥಾನದ ಹತ್ರ ಬರೋಲ್ಲಿ ದಾರಿ ಮಧ್ಯದಲ್ಲಿ ಇದು ನೋಡಿ ನನಗಂತೂ ಸಖತ್ ಬೇಜಾರು ಅನ್ನಿಸ್ತಾ ಇತ್ತು. ಜೀವನ ಮಾಡೋಕ್ಕೋಸ್ಕರ ಯಾವ ಥರ ಸರ್ಕಸ್ ಎಲ್ಲ ಮಾಡಬೇಕು ಅಲ್ವಾ. ನಮ್ಮ ಕೈಲಾಗಿ ಸಹಾಯನೂ ನಾವು ಮಾಡಿ ಮುಂದೆ ಹೋದ್ವು. ಮತ್ತು ಮುಂದೆ ಹೋಗಿ ಸ್ವಾಮಿ ದರ್ಶನ ಕೂಡ ಪಡ್ಕೊಂಡು ಇಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಆತ್ಮಕ್ಕೆ ಶಾಂತಿ ಸಿಗ್ಲಪ್ಪ ಅಂತ ಕೇಳಿಕೊಂಡು ನಾವು ಬಂದ್ವಿ. ನಾವು ಬರೋ ಅಷ್ಟರಲ್ಲಿ ಇಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾಯಿದ್ರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಹೊರಟಿದ್ದು ತುಮಕೂರಿಗೆ.